ಮ್ಯಾಗ ಬಂದು ಮ್ಯಾಗ ಭೇಟಿ ಮಾಡ್ತೀನಿ ಅಂತ ಎಷ್ಟು ಸಲ ಟೈಮ್ ತಗೋ ಪಾಪ ಅವ್ನ ಕಡೆ ಕೂಡ್ರು ನಿಮ್ಮ ಎಷ್ಟು ಸಲ ಎಲೆಕ್ಷನ್ ಬಿಸಿ ಇರೋದ್ರಿಂದ ನಂತರ ಹಾಸ್ಪಿಟಲ್ಗೆ ನಾನು ಅನ್ಸೋದು ಎಲ್ಲ ನಾನು ಆ ಕಡೆ ಟೂರ್ಗೆ ಹೋದಾಗ ಫ್ಯಾಮಿಲಿ ಟೂರ್ ಮಾಡ್ತಿದ್ದೆ, ಅದ್ರ ಜೊತೆಗೆ ಆಫೀಸಿಗೆ ವಿಸಿಟ್ ಮಾಡ್ತಿದ್ದೆ, ಡೆಲ್ಲಿಗಾಗಲಿ ಅಹಮದಾಬಾದ್ಗಾಗಲಿ ಪುನಾಗಾಗಲಿ ನಾನು ಎಷ್ಟು ಹೇಳಿದೆ ಮಾತಾಡ್ಬೇಕು, ಎಷ್ಟು ದೊಡ್ಡ ಸಾಧನೆಗಳು ಮಾಡ್ಯಾರ. ನಾವು ಮಾತಾಡ್ಬೇಕು ಎಷ್ಟು ಹೇಳ್ತಿದ್ದೆ ನನ್ನ ಮಗಳು ಅಂತ ಭೂಮಿ ಅವ್ರು ಭಾಳ ಹಾರ್ಡ್ ವರ್ಕ್ ಅದಾರ ಭೂಮಿ ಅವರು. ನಿಮ್ಮ ವಿಡಿಯೋಸ್ ಎಲ್ಲ ತೋರಿಸಿದ್ರಿ ಈಗ ನಾನು ದಿಲ್ಲಿ ಹೋಗಿದ್ದೀನಿ, ಲೇಟ್ ಆಗ್ತು ನನಗೆ ಕಾಲ್ ಬಂತು, ವಾಟ್ಸಪ್ ಬಂತು, ಹಿರೇಮಠ ಮಗಳು ಅಂದ್ರೆ ನನಗೆ ಯಾವ ಹಿರೇಮಠ ಸಿಗಿಲ್ಲ, ಇಲ್ಲಿ ಬಂದು ಗೊತ್ತಾಗ್ತು ಇವ್ರ ಮಗಳು ಎಷ್ಟು ಹೋಗ್ಬೇಕೆ ಮಗಳ್ರೆ ಒಬ್ಬನೇ ಮಗ ಇಲ್ಲದಾನ ಹೇಳ್ತಲ್ಲ ಹೇಳಿದಪ್ಪ ₹12 ಮುಂದೆ ನೀ ಯಾಕಡೆ ಯಾಕಡೆ ಅಲ್ಲಿ ಸಣ್ಣಕ್ಕೆ ದೊಡ್ಡಕ್ಕೆ ದುಡಿತು ನನ್ನ ಮನೆಗೆ ಮಹಾಲಕ್ಷ್ಮಿ ಸರ್ ನನಗೆ ಇಷ್ಟ ಆಗಿರೋ ಮಾಡ್ತಿದ್ವಿ ಸರ್ ಆಕಿ ಪ್ರತಿಯೊಂದು ವಿಷಯದಾಗ ಭಾರಿ ನಾಲೆಜ್ ಬೇಕು ಎಲ್ಲ ನಮ್ಗೆ ಒಂದು ಟೈಮ್ನಾಗ ಮ್ಯಾನೇಜರ್ ಬಿಟ್ಬಿಟ್ಟಾರೆ ನಮ್ಮ ಆಫೀಸ್ನಾಗ. 6 ತಿಂಗಳು ಅಗ್ಗಿವರೆಗೂ ಸಂಭಾಷಣೆ ಇವ್ರು ರಾಜಕೀಯದಾಗ ಬೇಸಿ ಅವಾಗ ಏನೋ ಹಾರ್ಡ್ಲಿ ಸೆಕೆಂಡ್ ಇಯರ್ ಮುಗಿಸಿದ್ದು ಏನೋ ಅಷ್ಟೇ. ಈಗ ಏನೋ ಎನ್ಕ್ವೈರೀಸ್ ಬಂದ್ರು ಕೂಡ ಅವ್ನು ಎನ್ಕ್ವೈರಿ ಮಾಡಿ ಪಾರ್ಟಿಗೆ ಹೇಳ್ತಕ್ಕ ಬಿಡ್ತಿರ್ತೀವಿ ಕಾಲ್ ಮಾಡಿ. ಎಲ್ಲ ಡೆಲ್ಲಿಗೆ ತಾನೇ ಫೋನ್ ಮಾತಾಡ್ತಿದ್ರು, ಹಿಂದಿ ಇಂಗ್ಲೀಷ್ ಮರಾಠಿ ಎಲ್ಲ ಮಾತಾಡ್ತಿದ್ರು. ಒಳ್ಳೆ ಮಾತು ರಿಪೀಟ್ ಫೋನ್ ಮಾಡಿ ಪಾರ್ಟಿಗೆ ಉತ್ತರ ಕೊಡ್ತಿದ್ರು. ಒಂದು ಫೋನ್ ಬರ್ತಿದ್ದಿಲ್ಲ ನನಗೆ ಜಾಬ್ ಸಿಕ್ಕಿಲ್ಲ ಸ್ವಾಮೀಜಿ. ಈ ಒಂದು ಎಲ್ಲ ಮರಾಠಿ ಸ್ಕೂಲ್ ಎಲ್ಲ ಪಾರ್ಟಿಗಳು ಕೂಡ ಬೇಟ ಅಂತ ಮಾತಾಡ್ತಾರೆ. ಸಂಜೆ ಹೊಡ್ಕೊಂತ ಎಲ್ಲ ಮಾರ್ಬಿಡಿ ಫ್ರೆಂಡ್ಸ್, ಅವ್ರ ಮಕ್ಕಳಿಗೆ ಫ್ರೆಂಡ್ಸ್ ಸಂಸ್ಕಾರ ಸ್ಕೂಲ್ ನಂದು ಹುಬ್ಬಳ್ಳಿ ನೆಟಿವ್ ನಮ್ಮ ಮುತ್ತಾರ ಜೊತೆ ಇಲ್ಲ ಇಲ್ಲೇ 74ನ್ಯಾಗ ಟ್ರಾನ್ಸ್ಫರ್ ಚಾಲು ಗೋವಾ ಲೈನ್ ಹುಬ್ಳಿತ್ತು ನಮ್ಗೆ ಗೊತ್ತಾಯ್ತು. ಅದೇ ಹುಬ್ಬಳ್ಳಿ ಏನು ಇನ್ನೊಂದ್ಸಲ ಕ್ಯಾಮ್ರಾ ಇಂದ ಆನಂದನ್ ಆನಂದ್ ಭಾಯ್ ಇಲ್ಲಿ ಎಲ್ಲ ಬ್ರ್ಯಾಂಡ್ ಮಾಡಿದ್ರು ಹಾರ್ಡ್ ವರ್ಕ್ ರೀ ಅವರು ಅಂತಾರ ಮತ್ತೆ ಕರ್ಕೊಂಡು ಅಕ್ಷರ ಏನಲ್ಲ ನೀವು ಪಾರ್ಟಿ ಕಟ್ಟಿದ್ರು ನೋಡಿ ಸರ್ ಯಾವ್ದು ಕನ್ನಡ ನಾಡು ನಮ್ಮ ಕೆಳಗ ನಮ್ದು ಆಫೀಸ್ ಇತ್ತಲ್ಲ, ನಮ್ಮ ಆಫೀಸ್ ಮೇಲೆ ನಮ್ಮ ಕಾಂಪ್ಲೆಕ್ಸ್ ನಿಮ್ದು ಕನ್ನಡ ನಾಡು ಪಾರ್ಟಿ ಕಟ್ಟಿದ್ರು, ಅಲ್ಲಿ ಮಾಡಿದ್ರು ಆಫೀಸ್ ನ. ಅದಕ್ಕೆ ನಾನು ಭಾಳ ಸರಿ ಎದಕ್ಕೆ ಬೇಕು ನಿಮ್ಮ ಕಾರ್ಪೊರೇಟ್ ಇನ್ನೂ ಹೆಚ್ಚಿಗೆ ಧನ್ಯ ಮಾಡಿ ನಾ ಹೇಳೀನಿ ಸರ್, ಏನು ಹೇಳೀನಿ ಸರ್ ಮಗು ಬಂದ್ರೆ ರಾಜಕೀಯದಾಗ ವಾಪಸ್ ಇಲ್ಲಿ ತನಕ ಮತ್ತೆ ಕಂಡಿಲ್ಲ ಅವರು ತಿಳ್ಕೊಂಡ್ರು ಬೇಡ ನಮ್ಮ ಬಿಸ್ನೆಸ್ ನಮ್ಗೆ ಚಲೋ, ರಾಜಕೀಯದಾಗ ಏನೈತಿ ಇಲ್ಲ ಅವ್ರು ಎಲ್ಲಿ ಯಾವ ಲೆವೆಲ್ಗೆ ಅವ್ರು ಹೋಗ್ಬೋದು ಅವ್ರಿಗೈತೆ, ನಿಮ್ಗೆ ಎದಕ್ ಬೇಕಾಗಿತ್ತು ರಾಜಕೀಯ. ನಾನು ಯಾವಾಗ ಕಾಮನ್ ಆಗಿ ಹಿಂಗೆ ಹೇಳ್ತಿದ್ದೆ, ಎಲ್ಲರ ಅಪೇಕ್ಷೆ ಜಾಸ್ತಿ ಅದ ಆಮೇಲೆ ಸರ್ ಕೆಲಸ ಮಾಡ್ಕೊಡಕ್ಕೂ ಆಗಂಗಿಲ್ಲ. ನಾನು ಅದೇ ಹೇಳಿ ಸರ್, ನಾವು ದುಡೀನು ನಮ್ಮ ರೊಕ್ಕದಾಗ ಬಡವ್ರಿಗೆ ಹೆಲ್ಪ್ ಮಾಡೋದು, ಅದು ಭಾಳ ಚಲೋ, ನಮ್ದು ಒಂದು ಹೆಸರು ಉಳಿತೈತಿ. ಆದ್ರ ಈ ರಾಜಕೀಯದೊಳಗೆ ಹೋಗಿ ನಾವು ಗೊತ್ತೈತಿ ಬೈಕ್ ತಗೊಂಡ್ರು ಕೂಡ ಬಂತು ನೋಡಿ ರೊಕ್ಕ ಹೊಡ್ಕೊಂಡು ನಾವು ರಾಜಕೀಯ ತಗೊಂಡ್ ಬೈಕ್ ತಗೊಂಡು ನಾವು ಇವತ್ತು ಇಷ್ಟು ಮಾಡಂದ್ರೆ ನಮ್ಗೆ ಯಾರು ಬೈ ತೆಗಿಂಗಿಲ್ಲ. ಬಿಸ್ನೆಸ್ ಚಲೋ ಐತಿ, ಚಲೋ ಮಾಡ್ಕೊಂಡಾರ ಅಂತ ನಮ್ಗೆ ಹೆಸರು ಬಂದೈತಿ.
ಅದಕ್ಕೆ ನಂಗೆ ರಾಜಕೀಯ ಅಂದ್ರೆ ಏನು ಅಷ್ಟು ಮನಸ್ಸಿಗೆ ಒಟ್ಟು ಹೋಗ್ತೀನಿ. ನೀವು ಬಿಸ್ನೆಸ್ ಮಾಡ್ರಿ, 10 ಬ್ರಾಂಚ್ ತೆಗೀರಿ. ನಾನು ಕೂಡ ಸ್ವಲ್ಪ ಇನ್ನೂ 2 ವರ್ಷ ಮೊದಲೇ ಪಾರ್ಟ್ ಟೈಮ್ ನಾವು ಹೊರಗೆ ಹೋಗಿಲ್ಲ ಹಂಗ ನಾವು ಡಿಪ್ಲೊಮಾ ಮಾಡಿ ಒಂದು ವರ್ಷ ಕಾಲೇಜ್ ಹೋಗಿಲ್ಲ. ಈಗ ನಮ್ಮ ಒಡೆಯ ಮನ್ಸಪ್ಪನಲ್ಲ ಅವ್ನ ಮಗ 4 ವರ್ಷ ಕಾಲೇಜ್ ಹೋಗಿಲ್ಲ, ಬಿಕಾಮ್ ಸೆಕೆಂಡ್ 19 ವರ್ಷ. ಅವನು ಭಾಳ ಸರ್ ಇವ್ರದೇನೋ ನಮ್ಮಲ್ಲೆಲ್ಲ ಸ್ವಲ್ಪ ಹಳೆ ಸಿಸ್ಟಮ್ ಅದ, ಇವ್ನು ಸ್ವಲ್ಪ ಅಪ್ಡೇಟ್ ಅಲ್ಲ ಈಗಿನ ಹೊಸ ಟೆಕ್ನಾಲಜಿ. ಅವ್ನು ಅಂತಿರ್ತಾನ ಇದನ್ನ ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಹಿಂಗೆ ತಗೊಂಡು ಕುದುರ್ಸ್ಬೇಕು ಅಂತ ಎಲ್ಲ ಅಂತಿರ್ತಾನೆ. ನಾನೇನಂದೆ ನೀನು ಆ ಕಡೆ ಭವಿಷ್ಯ ಇದೆ, ಮಾಸ್ಟರ್ಸ್ ಓಕೆ ಭವಿಷ್ಯ ಇದೆ. ಅವ್ರು ಸರ್ ತಿನ್ನಕ್ಕೆ ಉಣ್ಣಕ್ಕೆ ಕೊರತೆ ಇಲ್ಲ. ಟ್ರಾನ್ಸ್ಪೋರ್ಟ್ ನಾವು ಬಿಸ್ನೆಸ್ ಓಕೆ ಮಾಡ್ಕೊಂಡು ಹೋದ್ರೆ ಅದು ಏನು ಲಾಸ್ ಇಲ್ಲ. ಟ್ರಾನ್ಸ್ಪೋರ್ಟ್ ಎಲ್ಲೂ ಲಾಸ್ ಹ್ಞೂ, ಬಟ್ ಹಾರ್ಡ್ ವರ್ಕ್ ಬೇಕಾಗುತ್ತೆ ಅಷ್ಟೇ. ಬರೀ 10,000 ರೂಪಾಯಿ ಇದ್ದಾಗ ಹೇಗೆ ಒಂದು ವಿಷಯ ತೊಗೊಂಡು ಬೇರೆದ್ರಾಗಿಲ್ಲ. ಜನ ಟ್ರಾನ್ಸ್ಪೋರ್ಟ್ ಅವ್ರು ಏನೇನೋ ಮಾತಾಡ್ತಾರೆ. ಇಲ್ಲ ಸರ್, ನಾನಂತೂ ಅದಕ್ಕೆ ಭಾಳ ಅಂತ ದೇವ್ರು ಅಂತ ನಾನು ನಾವು ಮಾಡೋದು ನಮ್ಮ ಮನೆಗೆಲ್ಲ ಬೈತಿದ್ರು, ನೀವು ಮಾಡೋದಂದ್ರೆ ರಿಸ್ಕ್ ಎಲ್ಲರಿಗೂ ರಿಸ್ಕ್ ಐತಿ ಸರ್, ಎದ್ರೊಳಗಿಲ್ಲ ಈಗ. ರಿಸ್ಕ್ ಆಯ್ತು, ನಾವು ಕಷ್ಟಪಟ್ಟಿವಿ. ಆದರೆ ಕಡಿಮೆ ಮಾಡಿ ನೌಕರಿಗೆ ಕಳಿಸ್ಕೊಡಿ. ಇದನ್ನ ಆಗ್ತದೆ ನನಗೆ ನೌಕರಿ ಇಂಟ್ರೆಸ್ಟ್ ಇಲ್ಲ ಸರ್. ಒಟ್ಟು ನಾನು ಬಿಸ್ನೆಸ್ ಮಾಡಬೇಕು, ನೌಕರಿ ಇಷ್ಟ ಇಲ್ಲ ಅಂತ. MBA ಸ್ವಲ್ಪ ಔಟ್ ಆಫ್ ಕಂಟ್ರಿ ಮಾಡ್ಕೊಂಡು ಏನಾರ ಬಿಸ್ನೆಸ್ ಮಾಡಬೇಕು ಹಂಗೆ ಐತೆ. ಬೆಳೆ ಭಾಳ ಅವಕಾಶ ತಡೆ ಆನಂದ ನಾನು ಇನ್ನೂ 3 ವರ್ಷ ಆಯ್ತು. 2ನೇ ಮೇಯರ್ ಸರ್, ಇನ್ನೂ 3 ಮೇಯರ್ ಕಂಪ್ಲೀಟ್ ಮಾಡಿ ನೋಡ್ರಿ ಹೋಗೋಣ. ಮಾಡ್ಕೊಂಡಿದ್ದೆ ಸರ್. ಮೊನ್ನೆ MLA ಎಲೆಕ್ಷನ್ ನಾನು ನೋಡಿದ್ದೆ ಸರ್, ದುಡಿಸ್ಕೊಂಡು ಕೈ ಬಿಡೋದು, ನನ್ನ ಮೇಲೆ ಅಪವಾದ ಕೊಡೋದು. ನಾನು ನೇರವಾಗಿ ನಿಮ್ಮಂಗೆ ಮಾತಾಡೋಣ ಸರ್. ನಾನು ಎಲ್ಲರೂ ಕೂಡ ಹಂಗೆ ಬೇರೆ ಎಲ್ಲ ಮಾಡಿದ್ರು ಕೂಡ ಮಾಡಿಲ್ಲ ಅಂತ ಅಪವಾದ ತಗೊಂಡಿದ್ದೆ. ಅದಕ್ಕೆ ನಮಗೆಲ್ಲೋ ಅಸಮಾಧಾನ ಆಗಿ ನಮ್ಮ ಚೇರ್ಮನ್ ನಮ್ಮ ಜೊತೆಗೆ ಅದಕ್ಕೆ ಮನಸ್ಸಿನಾಗ ಒಂದು 6 ತಿಂಗಳಿಂದ ಸ್ವಲ್ಪ ನಾನು ಈ ಕಡೆಗೆ ಹೊರಗೆ ಇದ್ದಾರೆ. ಕಾರ್ಪೊರೇಟ್ಗೆ ಮುಂಚೆ ಭಾಳ ಹುಚ್ಚಿತ್ತು ರಾಜಕೀಯ. ಕಾರ್ಪೊರೇಟರ್ ಅವಕ್ಕಿಂತ ಮುಂಚೆ ಭಾಳ ಹುಚ್ಚಿತ್ತು ರಾಜಕೀಯ. ಬಟ್ ಏನೋ ಅದನ್ನ ಜನಕ್ಕೆ ಸಹಾಯ ಮಾಡಬೇಕು, ಹೆಲ್ಪ್ ಮಾಡಬೇಕು. ಕಾರ್ಪೊರೇಟರ್ ಆಗಿ ಬಂದ ಮೇಲೆ ಅವ್ರಿಗೆ ಮನಸ್ಸು ತಗೋಬಿಟ್ರು ರಾಜಕೀಯ. ಏನಪ್ಪ ನಾವು ಬಿಸ್ನೆಸ್ ಮಾಡ್ಕೊಡ್ತೇವೆ, ನಾವು ಟೈಮ್ ಇಷ್ಟು ಹಾಳು ಮಾಡಿದ್ನಿಲ್ಲ ಅನ್ಸಕತ್ತವ್ರಿಗೆ ಈ ಕಡೆ ಈ ಕಡೆ. ನನಗೂ ಅದ ಪಶ್ಚಾತ್ತಾಪ. 9 ವರ್ಷ ನಾ MP ಇದ್ದು ನನಗೆ ಗೊತ್ತು. ಚಿತ್ರ ನಿಮ್ಮ ಬಿಸ್ನೆಸ್ ಒಳಗೆ ನಿಮ್ಗೆ ನೆಮ್ಮದಿ ಐತ್ರಿ. ಮ್ಯಾಲಿಂದ ಪಾರ್ಟಿಯವರು ಇಟ್ಟು ಹೋಗಿರ್ತಾರೆ, ಮಂದಿ ಅಪೇಕ್ಷೆ ಭಯಂಕರ. ಆಮೇಲೆ ನೀವು ನಿಯತ್ತು ಪ್ರಾಂಪ್ಟಾಗಿ ಕೆಲಸ ಮಾಡಿದ್ರೆ ಜನ ಅದಕ್ಕೆ ಹೋಗ್ಬೇಕು ಏನಂದ್ರೆ ಮಾಡಕ್ಕೆ ಮೇಲೆ ಅವ್ರ ಅಧಿಕಾರಿಗಳು ಕೊಡಂಗಿಲ್ಲ. ಏನು ಕೆಲಸ ಮಂದಿ ಬಂದರೂ ಅವ್ರಿಗೆ ಮಾತಾಡ್ಬೇಕು, ಚಾಪ್ ಕೊಡ್ಬೇಕು, ಎಲ್ಲ ಮಾಡ್ಬೇಕು. ಏನೋ ಒಂದು ಗದ್ದಲ ಒಂದು ಚಾಪ್ ಕೊಡಿಸ್ಬಿಟ್ರೆ ನಮ್ಮ ಜಾತಿಗೆ ಕರ್ಕೊಂಡು ಹೋಗಂತ ಮಾಡ್ತಿದ್ಲೋ ಗೊತ್ತಿಲ್ಲ, ಏನು ಮಾಹಿತಿ ತಗೊಂಡಿದ್ಲೋ ಗೊತ್ತಿಲ್ಲ. ಯಾಕಂದ್ರೆ ಈಗ ಸ್ವಲ್ಪ ಫೀಡ್ಬ್ಯಾಕ್ ಇತ್ತು. ನಾನು ಬಲಗೈ ಇದ್ದಂಗೆ ಇದ್ದೆ. 90% ನಾನು ಮನೆ ಕಡೆ ಎಲ್ಲ ಚೆನ್ನಾಗಿತ್ತು. ಅಷ್ಟು ಬೋರ್ಡಿಗೆ ಕಳಿಸ್ಕೊಡುತ್ತೆ ಮಮ್ಮಿಗೂ ಹಂಗೆ ಇಂಟ್ರೆಸ್ಟ್ ಅವ್ರು ಸಾಧನೆ ಮಾಡಿದ್ದಾರೆ. ಎಲ್ಲ ಯೂಟ್ಯೂಬ್ನಾಗ ನೋಡಿ ಕಾರ್ನಾಗ ಹೊಂಟ್ರೆ ನಿಮ್ಮ ಸ್ಪೀಚ್ ಕೇಳೋದು, ಮತ್ತು ಟಿವಿಯಾಗ ಇವ್ರ ವಿಡಿಯೋ ನೋಡೋದು, ಯೂಟ್ಯೂಬ್ನಾಗ ಹಚ್ಚಿ ನೋಡೋದು ಎಲ್ಲ ತೋರಿಸ್ತಿದ್ಲು. ಬಾಯಿ ಪಾಪ ನೋಡ್ಬೇಕಿಲ್ಲ ಸಾಹೇಬ್ ಹಾಕಿ ನೋಡ್ಬೇಕು, ತಾನ ಆನ್ ಮಾಡಿ ತೋರಿಸ್ತಿದ್ಲು. ಹೌದು, ಭಾಳ ದೊಡ್ಡ ಅಚೀವ್ಮೆಂಟ್ ಮಾಡ್ರಿ. ಡೇಟ್ ತೊಗೊಂಡು ಎಲ್ಲ ತಿಂಗಳದಾಗ 22 ದಿವಸ ಟೂರ್ ಮಾಡ್ತಾರೆ. ಎಲ್ಲಿ ಸಿಗ್ಬೇಕು ನಮ್ಗೆ ಅದ್ರ ಪಾಪ ಎಲ್ಲರೂ ಸಿಗ್ತಿರ್ತಾರೆ. ಒಂದು ಸ್ವಲ್ಪ ಟೈಮ್ ನಾವು 22 ದಿವಸ, ನಮ್ಮ ಮಗಂದು 22 ದಿವಸ, ನಮ್ಮ ಮೊಮ್ಮಗಂದು 22 ದಿವಸ, 24 ದಿವಸ
ಅಷ್ಟು ದೊಡ್ಡದೈತಲ್ಲ ಸರ್ ನಿಮ್ದು, ಎಷ್ಟು ಜನ ನೋಡ್ಕೊಂಡ್ರು ಕಡಿಮೆ. ಮಾಡಿದ್ರು ಮಗ ಹೆಂಗೆ ಹಿಂಗೆ ಹೆಂಗೆ ಸರ್? ಮತ್ತು ಲಿಸ್ಟ್ ಟೈಮ್ ಇನ್ನೂ ಹೆಚ್ಚಿಗೆ ಬೇಕು, 24 ವರ್ಷ ಕೂಡ ಸಾಲಂಗಿಲ್ಲ. ನಿಮ್ ಗಾಡಿ ನಾವು ರೋಡ್ ಮೇಲೆ ನೋಡಿ ಅಂದ್ರೆ ನನಗೆ ಅಷ್ಟು ಖುಷಿ ಆಗೋದು. ಇವ್ರಿಗೆ ಅಂತಿದ್ದೆ ಅವ್ರು ಎಷ್ಟು ನೀಟ್ ಇಡ್ತಾರಲ್ಲ ಗಾಡಿ, ನೀವ್ ಹೆಂಗ್ ಹಿಡಿತೀರಿ? ಇಲ್ಲ ಅವ್ರು ಗ್ಯಾರೇಜ್ ಐತಿ, ವಾಶ್ ಮಾಡ್ತಾರ, ಅದಕ್ಕೆ ಸರ್ವಿಸ್ ಭಾಳ ಚಂದ ಮೇಂಟೈನ್ ಮಾಡ್ತಾರ. ನಮ್ಮಲ್ಲಿ ಹೆಂಗಿಲ್ಲ ಡ್ರೈವರ್ಗಳೆಲ್ಲ ಅಷ್ಟು ಕ್ಲೀನ್ ಇಟ್ಕೊಳಂಗಿಲ್ಲ ಅಂತಿದ್ರು. ನಿಮ್ ಗಾಡಿ ನೋಡಿದ್ರೆ ಎಷ್ಟು ಖುಷಿ ಆಗೋದು ನನಗೆ, ಎಷ್ಟು ಕ್ಲೀನ್, ಎಷ್ಟು ಸ್ವಚ್ಛ. ಯಾಕಂದ್ರೆ ಕಾರ್ ಡ್ರೈವಿಂಗ್ ಮಾಡ್ತಿದ್ದೆ ಯಶವಂತ, ಎಲ್ಲ ಕಡೆನೂ ಅಡ್ಡಾಡ್ತಿದ್ರು, ನೋಡ್ತಿದ್ದೆ. ಮೊನ್ನೆ ಅಂದೆ ನೋಡ್ರಿ ನಿಮ್ ಕುಡಿ ಕಟ್ಟ್ಯಾರ ಅಂತ ಸರ್. ಗಾಡಿಗೆ ಹೋಗಿದ್ದೀವಿ ಬಸವೇಶ್ವರ ಬರಬೇಕಾದ್ರೆ, ಅದು ನಿಮ್ಮ ದೇವಸ್ಥಾನ ಕಟ್ಟಿದ್ರು. ಅಲ್ಲಿ ಒಂದು ದಿವಸ ಹೋಗೋಣ ಪಪ್ಪ ಅಂತ. ಆಯ್ತಮ್ಮ ಈ ಕತ್ಲಾಗಿತ್ತು ಬಂದಿರ್ತೈತಿ, ಮುಂದಿನ ಸಲ ಅಲ್ಲ ಹೋಗೋಣ, ಇಲ್ಲೇ ದರ್ಶನ ಕೊಟ್ಟು ಮುಂದೆ ಹೋಗೋಣ. ನಾವು ಪ್ರತಿ ತಿಂಗಳ ಮನೆ ದೇವ್ರಿಗೆ ಹೋಗ್ತೀವಿ, ಕಾಡಿಗೆ ವೀರಭದ್ರೇಶ್ವರಿಗೆ ಮತ್ತು ಶಿರಟಿ ಮಠ ಇದಕ್ಕೆ ದರ್ಶನ ಕೊಡ್ತೀವಿ. ಗದಿಗೆ ನಿಮ್ಮ ಇದ್ರ ಮುಂದೆ ಗುಡಿ ಮುಂದೆ ಶಿವ ಹೋಗ್ಬೇಕು, ಅದನ್ನ ಎಷ್ಟು ಚಂದ ಕಟ್ಟಾರ ನೋಡ್ಬೇಕು. ಅಲ್ಲಿ ಹೋಗೋಣ ಪಪ್ಪ ಅಂದ್ರೆ ಇಲ್ವಾ ಅದ್ರ ಲವಣ ಹೋಗ್ಬೇಕು, ಅದು ಈಗ ಇದಾಗೈತಿ ಬಂದಾಗೈತಿ, ನಾಳೆ ಮುಂದಿನ ಸಲ ಬರೋದು. 3-4 ವರ್ಷ ಇದು ನಿಮ್ಮ ಕಡೆಯಿಂದ ಎಲ್ಲ ಭಾಳ ಧಾರ್ಮಿಕ ಇಲ್ಲ ಸರ್. ಒಂದನೇ ನೀರು ನಿಂತಿದ್ದಲ್ಲಿ ಶಿವಪೂಜೆ ಇಲ್ಲ. ಉಜ್ಜಯಿನ ಶ್ರೀಗಳ ವಾಸ್ತವಿದ್ರು ಈಗ ಅವಾಗ ದೀಕ್ಷೆ ಕೊಟ್ಟರು 4 ವರ್ಷದಿಂದ. ಅದ್ರ ಜೊತೆಗೆ ಎಲ್ಲ ಸಂತು ಸಂತರು ಎಲ್ಲರೂ ಕೂಡ ಡೈರೆಕ್ಟ್ ಲಿಂಕ್ ನನ್ನ ನಂಬರ್ ತೊಗೊಳ್ತಿದ್ದಿಲ್ಲ. ಹೇಳಪ್ಪ ನಿಮ್ಮ ಪದನ್ನ ಅಂತ ಕೇಳ ಅಷ್ಟಕ್ಕೆ ಬೋಲ್ಡ್ರಿ. ಅವ್ನ ಮಗ ಏನು ಮಾಡತ್ತೆ ಅಂತ ರುದ್ರಾಕ್ಷಿ ಮಾಡಿದ್ರು, ಎಡತಿ ಮಾಡಿದ್ರು, 3 ಸಲ ಮಾಡಿದ್ರು. ಇವ್ರ ತಾಯಿ ವಾಂಟ್ರ ರುದ್ರಾಕ್ಷಿ ಮಾಡಿದವರು ಅಂತ ಜಗ್ ಬೇಜಾರು ಮಾಡ್ಕೊಂಡು ಇಬ್ಬರು ಅಕ್ಕ ತಂಗಿ ಒಟ್ಟ ಗೊತ್ತಾಗ್ತಿದ್ದಿಲ್ಲ ತಾಯಿ ಯಾರ ಮಗ ತಾಯಿ ಮಗಳ ನಂಬ್ಕೊಳ್ತಿದ್ದಿಲ್ಲ, ಹಂಗಿರ್ತಿದ್ರು. ಈಗ ಅವ್ರು ಪಾಪ ಜೋಡಿ ಮಾಡಿರ್ತಾರೆ, ಧೈರ್ಯ ಹೇಳಪ್ಪ ನೀನು ಅಂತ ಅವರು ಭಾಳ ಇದು ಮಾಡೋರು. ಎಲ್ಲ ಧಾರ್ಮಿಕವಾಗಿದೆ. ಎಷ್ಟು ಚಂದ ಪ್ರೇಷೆ ಬಂದಾಗ ಮದುವೆ ಫಿಕ್ಸ್ ಮಾಡಿದ್ರು. ಯಾಕಿನ ಮದುವೆ ನೀನು ನಮ್ಮ ಗೊತ್ತಾಗ ನಮ್ಮ ಕಡೆ ಹಾಕೋ ಮದುವೆ, ಹುಡುಗರ ಕಡೆ ಹಾಕಿದ್ರೆ ಲಿಮಿಟೆಡ್ ಆಗ್ತಾರೆ ಜನ, ಮತ್ತೊಂದು ಸರಿಯಾಗಿ ಮಾಡ್ಕೊಳ್ಳೋದು, ವ್ಯವಸ್ಥೆಗೆ ಅಸ್ವಸ್ಥ ಆಗೋದು. ನಮ್ಮ ಇವು ಕಾರ್ಯಕ್ರಮಗಳು ಬರೋದು ಒಂದು ದಿವಸ ಬರೀ ಅಜಾರದ ಕಾರ್ಯಕ್ರಮ ಮಾಡೋದು. ಎಲ್ಲ ಅಜ್ಜರನ್ನ ಎಲ್ಲ ಮಠಾಧೀಶರನ್ನ ಕರ್ಸೋಣ, ಒಂದು ದಿವಸ ಎಲ್ಲ ನಮ್ಮ ವ್ಯಾಪಾರಸ್ಥರನ್ನ ನಮ್ಮೆಲ್ಲ ಸಂಬಂಧಪಟ್ಟರೆಲ್ಲ ಕರ್ಸೋಣ, VIP ಗಳನ್ನು ಕರ್ಸೋಣ. ಈ ರೀತಿ ನೀವು ಮಾಡಿಂದ ಎಲ್ಲ ಜನತೆಗೆ ನೀವು ಕರ್ಸ್ಬೇಕಂತ ಲಾಸ್ಟ್ ದಿವಸ ಅಂತೇಳಿ ಎಲ್ಲ ಎಷ್ಟು ಅಂತೇಳಿ ತನ್ನ ಚೌಕಟ್ ಮಾಡ್ಕೊಂತೀವಿ. ಎಲ್ಲಾರು ಕೂಡ ಬೇರ್ತಿದ್ವಿ ಸರ್, ನಾವು ಎಲ್ಲಾರು ಕೂಡ ಬೇರ್ಸ್ಬಿಟ್ಟಿದ್ವಿ. ಮನ್ಯಾಗ ಬಂದ್ರೆ ನೀರು ಕೊಡೋದು, ಚಹಾ ಕೊಡೋದು, ಕುಡಿಸೋದು ಎಲ್ಲ ಇಂಥ ಸಮಾಜದವ್ರು ಬರಂಗಿಲ್ಲ. ನನ್ನ ಮನ್ಯಾಗ ಎಲ್ಲರೂ ಮತ್ತು ವಾರ್ಡ್ನಾಗ ನನ್ನ ಕ್ಯಾಂಪೇನ್ ಮಾಡ್ಯಾರ. ಎಲ್ಲ ಏರಿಯಾದಾಗೂ ಒಟ್ಟ ಈ ಕಾರ್ಯಕ್ರಮ ಗಣಪತಿ ನಡೆದ್ರು ಅಲ್ಲಿ ಕಾಲೇಜ್ನಾಗ ಏನಾರ ಇವೆಂಟ್ ನಡೆದ್ರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.